ನಾನು ನಾಗಸಿಂಹ ಶೆಟ್ಟಿ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ಮುಖ್ಯವಾದ ಅತಿಥಿಯನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಮತ್ತೇನಂತ ವಿಶೇಷವಾಗಿ ಕೇಳಿದ್ರೆ ಕಳೆದ ಬಾರಿ ಎಪಿಸೋಡ್ಗಳನ್ನು ಕೂಡ ಇವರನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಎಲ್ಲರಿಗೂ ಚಿರಪರಿಚಿತ ಅಂದ್ಕೊಳ್ತೀನಿ. ಈಗಾಗಲೇ ನಮ್ಮ KJP ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ಗಾಯತ್ರಿ ಗೌಡ ಅವರನ್ನು ಮತ್ತೊಂದು ಸಾರಿ ನಾವು ಒಂದು ಸಂದರ್ಶನವನ್ನು ತಗೊಂಡಿದ್ದೀವಿ. ನಮಸ್ಕಾರ ಮೇಡಮ್. ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ಈಗಾಗಲೇ ನಿಮ್ಮದು ಏನು KJP ಪಕ್ಷದಿಂದ 2013ರಲ್ಲಿ ಸ್ಪರ್ಧೆಯನ್ನು ಮಾಡಿದ್ವಿ. ಆವಾಗಲೂ 15,000ಕ್ಕೂ ಅಧಿಕ ಮತಗಳನ್ನು ನೀವು ಪಡೆದಿರಿ. ಆವಾಗ ನಿಮ್ಮ ಒಂದು ಏನು 13 ವರ್ಷಗಳ ಕಾಲ ಏನು ರಾಜಕೀಯ ಅವಧಿಯಲ್ಲಿ ಈಗಾಗಲೇ ಮುಂದಿನ ದಿನಗಳಲ್ಲಿ ಚುನಾವಣೆ ಸ್ಪರ್ಧಿಸಿದ್ರೆ ಹೇಗೆ, ಮತ್ತೇನಾದರೂ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ? ಮೊದಲನೇದಾಗಿ ವೀಕ್ಷಕರಿಗೆ ವಂದನೆಗಳು ಮತ್ತು ಯೂಟ್ಯೂಬ್ ವಾಹಿನಿಯವರು ಕೂಡ ನಾಗರಾಜ್ ವಂದನೆಗಳು. 2013ರಲ್ಲಿ ನಾನು KJPಯಿಂದ ಚುನಾವಣೆ ಸ್ಪರ್ಧೆ ಮಾಡಿದ್ದೆ. ಜನ ನನ್ನನ್ನು ಗುರುತಿಸಿ ಬೆಂಬಲಿಸಿ 15,000 ತನಕ ನನಗೆ ಮತವನ್ನು ಕೊಟ್ಟಿದ್ದಾರೆ. ಅದು ಕೇವಲ 8 ದಿನದಲ್ಲಿ. ಒಂದು ವರ್ಷ ಒಂದು MLA ಒಂದು ಕಾನ್ಸ್ಟಿಟ್ಯೂನ್ಸಿ ಓಡಾಡಬೇಕು ಅಂತ ಹೇಳಿದರೆ ಕನಿಷ್ಠ ಅಂದ್ರೆ 1 ವರ್ಷ ಬೇಕು. ಆದರೆ ನಾನು ಬರೇ ಒಂದು ವಾರದಲ್ಲಿ 15,000 ಮತಗಳನ್ನು ತಗೊಂಡಿದ್ದೇನೆ. ಅದಕ್ಕಾಗಿ ಜನರಿಗೆ ನಾನು ಯಾವಾಗಲೂ ಮರೀಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಯಾಕಂದರೆ ನನ್ನನ್ನು ಗುರುತಿಸಿ ನಾನೇನೋ ಒಂದು ಬಡವರಿಗೆ ಸಹಾಯ ಮಾಡ್ಬೋದು, ಏನೋ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಇವರು ಅಂತ ಹೇಳುವ ಒಂದು ನಂಬಿಕೆಯನ್ನಿಟ್ಟು ಜನ ಮತ ಕೊಟ್ಟಿದ್ರು. ಅದನ್ನು ಯಾವಾಗಲೂ ನಾನು ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಜನತೆಗೆಲ್ಲ ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಮತ ಕೊಟ್ಟಂಥ ಜನತೆಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು 2013 ನಂತರದಲ್ಲಿ ಮತ್ತೆ 2018, 2023ರಲ್ಲಿ ಚುನಾವಣೆ ಆಯಿತು. ಆದರೆ ನಾನು ನ್ಯೂಟ್ರಲ್ ಆಗಿಲ್ಲ. ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ತುಂಬ ಫೈಟ್ ಕೊಟ್ಟಿದ್ದೇನೆ. ಟಿಕೆಟ್ ತೊಗೊಳ್ಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೇನೆ. ಆದರೆ ನನಗೆ ಟಿಕೆಟ್ ಸಿಕ್ಕಿಲ್ಲ. ಟಿಕೆಟ್ ಸಿಕ್ಕಿದ್ದಿದ್ರೆ ಇವತ್ತು ಸಕ್ರಿಯವಾಗಿ ನಾನು ರಾಜಕಾರಣದಲ್ಲಿ ಇರ್ತಾ ಇದ್ದೆ. ಬಡವ್ರ ಕೆಲಸ ಏನಂತ ಹೇಳ್ಕೊಂಡು ನಾನು ಮಾಡ್ತಾ ಇದ್ದೆ. ಮತ್ತು ಇಡೀ ಕ್ಷೇತ್ರದಲ್ಲಿ ಏನೇನು ಕೆಲಸಗಳು ಆಗಬೇಕು ಅನ್ನೋದು ನನಗೆ ಗೊತ್ತಿದೆ. ಇಡೀ ಕ್ಷೇತ್ರ ನನಗೆ ಚಿರಪರಿಚಿತ ಇದೆ. ಎಲ್ಲಿ ರಸ್ತೆಗಳಾಗಬೇಕು, ಎಲ್ಲಿ ಅಗಲೀಕರಣ ಆಗಬೇಕು, ಹಾಸ್ಪಿಟಲ್ ಡೆವಲಪ್ಮೆಂಟ್ ಏನು ಮಾಡಬೇಕು, ಕುಡಿಯುವ ನೀರಿನ ಸಮಸ್ಯೆ ಏನಿದೆ, ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಇದೆಲ್ಲವೂ ಕೂಡ ನನಗೆ ಗೊತ್ತಿದೆ. ಮತ್ತು ನನ್ನೊಂದು ಮೊಟ್ಟ ಮೊದಲನೇದಾಗಿ ಈ ಅಂತರ್ಜಲ ಇವತ್ತು ಕುಸಿತಾ ಇದೆ. ಅದಕ್ಕಾಗಿ ಈ ಕೆರೆಗಳ ನಮ್ಮಲ್ಲಿ ಸಾಕಷ್ಟು ಕೆರೆಗಳಿದೆ. ಕೆರೆಗಳ ಡೆವಲಪ್ಮೆಂಟ್ ಮಾಡಬೇಕಂತ ತುಂಬ ಆಸಕ್ತಿ ಕೂಡ ಜೀವ ತುಂಬುವಂಥದ್ದು. ಮತ್ತು ಎಲ್ಲೆಲ್ಲಿ ಬೋರ್ವೆಲ್ಗಳಿದೆ ಅಲ್ಲಿ ಕೆರೆಗಳನ್ನು ಮಾಡುವಂಥದ್ದು. ಅದರಿಂದ ಅಂತರ್ಜಲ ಹೆಚ್ಚಾಗುವಂಥ ಸಾಧ್ಯತೆ ನಾವು ತುಂಬ ನೋಡಿದ್ದೇವೆ. ಆ ಥರದ್ದು ಮತ್ತು ಆ ಥರದ ಕೆಲಸಗಳನ್ನು ಕೂಡ ನಾವು ಮಾಡಿದ್ದೇವೆ. ಆ ಥರ ನಾನು ತುಂಬ ಕನಸುಗಳನ್ನು ಇಟ್ಕೊಂಡಿದ್ದೆ. ಬಟ್ ಅವಕಾಶ ಸಿಗಬೇಕು, ಜನತೆ ಆಶೀರ್ವಾದ ಮಾಡಬೇಕು, ಆವಾಗಲೇ ನಾವು ಜನರ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಯ್ತು. ಈಗಾಗಲೇ ಗಾಯತ್ರಿ ಗೌಡ ಅವರೇ, ಈಗಾಗಲೇ ನೀವು ಮೊದಲೇನು ಕಾಂಗ್ರೆಸ್ ಪಕ್ಷದ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ರಿ, ಗೋಕರ್ಣ ವ್ಯಾಪ್ತಿಯಲ್ಲಿ ಆಗಿರ್ಬೋದು. ಈಗಾಗಲೇ ಆ ಪಕ್ಷದ ಬಗ್ಗೆ ಯಾವ ರೀತಿ ಬಲವನ್ನು ತೋರ್ತೀವಿ? ಖಂಡಿತ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಪರವಾಗಿ ಕೆಲಸ ಮಾಡ್ತಿದೆ. ಈಗಾಗಲೇ ಪಂಚ ಗ್ಯಾರಂಟಿ ಕೂಡ ತಂದಿದೆ. ಇವಾಗ DK ಶಿವಕುಮಾರ್ ಅವರು ನೂತನ CM ಆಗಿದ್ದಾರೆ. ಅವ್ರ ಮೇಲೂ ಕೂಡ ಜನ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇನ್ನು 2 ವರ್ಷದಲ್ಲಿ ಅವರು ತುಂಬ ಅಭಿವೃದ್ಧಿ ಕೆಲಸಗಳನ್ನು, ಬಡ ಜನರ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ನಮಗೂ ಕೂಡ ಅವರ ಒಂದು ಮುಂದಾಳತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ತುಂಬ ಸಂತೋಷ ಇದೆ. ಏನೋ ಹೊಸತನವನ್ನು ತರಬಹುದು. ಈಗಾಗಲೇ ಸಾಕಷ್ಟು ಒಂದು 8-10 ಯೋಜನೆಗಳ ಬಗ್ಗೆ ಘೋಷಣೆ ಕೂಡ ಮಾಡಿದ್ದಾರೆ. ಈ ವಿದ್ಯಾರ್ಥಿಗಳಿಗೂ ಕೂಡ ಈಗ ಬಸ್ ಫ್ರೀ ಮಾಡ್ತಾ ಇದ್ದಾರೆ. ಪಾಪ ತುಂಬ ಹಳ್ಳಿ ಕಡೆಯಿಂದ ಬಸ್ ಹತ್ತಿ ಬರುವವರಿಗೆ ತುಂಬ ಅನುಕೂಲ ಆಗಿದೆ. ಆಯಿತು. ಈಗಾಗಲೇ ಅನುಕೂಲ ಆಗಿದೆ. ಮತ್ತೇನಂತ ಕೇಳಿದ್ರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಿಮ್ಮದು ಏನಾಗ್ತಾ ಇದೆ ಕೇಳಿದ್ರೆ, ಈಗ ನಮ್ಮದು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಏನಿದೆ, ಈಗಾಗಲೇ ಕಾಂಗ್ರೆಸ್ಸಿನ ಒಂದು ನಿಮ್ಮ ಜವಾಬ್ದಾರಿಯನ್ನು ಕೊಟ್ಟರೆ ಟಿಕೆಟ್ ಆಕಾಂಕ್ಷಿ ಏನಾರು ಆಗಿದ್ರೆ ಹೇಗೆ? ಖಂಡಿತ ಕಾಂಗ್ರೆಸ್ ನನ್ನ ಹೆಗಲಿಗೆ ಜವಾಬ್ದಾರಿಯನ್ನು ಕೊಟ್ಟರೆ ನಾನು ಖಂಡಿತವಾಗೂ ನಿಭಾಯಿಸಲಿಕ್ಕೆ ರೆಡಿ ಇದ್ದೇನೆ. ನಾನು ಒಂದು ಆಕಾಂಕ್ಷಿ ಕೂಡ ಹೌದು. ಮುಂದಿನ ದಿನಗಳಲ್ಲಿ ನಾಯಕರು ನನ್ನನ್ನು ಗುರುತಿಸಿ
ಇವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದು ವಿಶ್ವಾಸ ನನ್ನ ಮೇಲೆ ಇಟ್ಟು ನನಗೆ ಖಂಡಿತ ಅವಕಾಶ ಕೊಟ್ಟರೆ ನಾನು ಬಡ ಜನರ ಕೆಲಸ ಹಗಲು ರಾತ್ರಿ ಜನರ ಸೇವೆಗಾಗಿ ಇಟ್ಕೊಂಡು ಇಡ್ತೇನೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಆಯ್ತು, ಈಗಾಗಲೇ ನಿಮ್ಮ ಒಂದು ಏನು ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಸೇರ್ಪಡೆ ಆಗುವಂಥದ್ದು ಏನಾದರೂ ಮುಂದಿನ ದಿನಗಳ ಸೂಚನೆಗಳು ಏನಾದರೂ ಸಿಗ್ತಾ ಇದಾವೆ? ಯಾಕಂತ ಕೇಳಿದ್ರೆ ಈವಾಗಲೇ ಬಹಿರಂಗವಾಗಿ ಒಂದು ಸಭೆಯ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಭಾಗವಹಿಸುವಂತ ಕೆಲಸವನ್ನ ಮಾಡ್ತೀರಿ? ಇಲ್ಲ, ನಾನು ಪಕ್ಷ ಸೇರ್ಪಡೆ ಪ್ರಶ್ನೆನೇ ಇಲ್ಲ. ಸೇರ್ಪಡೆ ಆಗಿದೆ, ಈಗಾಗಲೇ ಸೇರ್ಪಡೆಯಾಗಿ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ ನಾನು. ಈಗ ಒಂದು ಸ್ವಲ್ಪ ಸಮಯ ಏನಾಗಿದೆ ಅಂದ್ರೆ ನಾನು ಮಕ್ಕಳಿಗೋಸ್ಕರ ನನ್ನ ಸಮಯನೇ ಮೀಸಲು ಇಟ್ಟಿರಲಿಲ್ಲ. ಹಾಗಾಗಿ ಈಗ ಮಕ್ಕಳ ಜೊತೆ ಕೆಲವೊಂದು ಸಮಯ, ಅವ್ರ ಎಜುಕೇಷನ್, ಇದು ಮದುವೆದಿದೆ, ಅದ್ರ ಬಗ್ಗೆ ಸ್ವಲ್ಪ ಜವಾಬ್ದಾರಿ ನಾನು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಾನು ಓಡಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದೇನೆ ವಿನಃ ಪಕ್ಷದಿಂದ ಅಥವಾ ರಾಜಕೀಯದಿಂದ ನಾನು ದೂರ ಉಳಿದಿಲ್ಲ. ಆಯ್ತು, ಈಗಾಗಲೇ ನಿಮ್ಮ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಸ್ಥಳೀಯವಾಗಿ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ? ಸ್ಥಳೀಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಪಂಚ ಗ್ಯಾರಂಟಿಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ಅದು ರಾಜ್ಯ ವ್ಯಾಪ್ತಿಲಿ ಆಯ್ತು. ಈಗಾಗಲೇ ನಾವು ಸ್ಥಳೀಯವಾಗಿ ಒಂದು ರಸ್ತೆ ಆಗಿರ್ಬೋದು, ಬ್ರಿಡ್ಜ್ ಭಾಗ ಆಗಿರ್ಬೋದು, ಮತ್ತೇನಂತ ಕೇಳಿದ್ರೆ ಸ್ಥಳೀಯ ಫಲಾನುಭವಿಗಳು ಏನಿರ್ತಾರಲ್ವಾ, ಅವ್ರಿಗೆ ಯಾವ ರೀತಿ ಕೆಲಸ ಕಾರ್ಯಗಳು ನೀವು ಒದಗಿಸಿ ಕೊಡುವಂಥದ್ದಾಗಿರ್ಬೋದು, ಅದ್ರ ಬಗ್ಗೆ ಏನಾದ್ರು ಅಧ್ಯಯನಗಳು ಮಾಡಿದ್ರ? ಸ್ಥಳೀಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಕೆಲವೊಂದು ಡೆವಲಪ್ಮೆಂಟ್ ಕೆಲಸ, ಇನ್ನು ರೋಡ್ಗಳು, ರಸ್ತೆ ಅಗಲೀಕರಣ ಆಗಬೇಕು, ಮತ್ತೆ ಈ ಸ್ಟ್ರೀಟ್ ಕಂಬಗಳೇನಿದೆ ಅಲ್ಲ, ಆ ಕಂಬಗಳು ಇನ್ನೂ ಶಿಫ್ಟ್ ಮಾಡುವಂತ ಕೆಲಸ ಮಾಡಲಿಲ್ಲ. ಅದರಿಂದ ಎಷ್ಟೋ ಕಿರಿಕಿರಿಗಳಾಗ್ತವೆ. ಅದನ್ನೆಲ್ಲ ಅಲ್ಲಲ್ಲೇ ಬಿಟ್ಟಿರ್ತಾರೆ. ಅದೆಲ್ಲ ಕೂಡ ನೋಡಿ, ಸಣ್ಣ ಸಣ್ಣ ವಿಚಾರಗಳೇ ಜನರಿಗೆ ತುಂಬಾ ಹೆಲ್ಪ್ ಆಗ್ತದೆ. ಅಂಥದ್ದೆಲ್ಲ ಮಾಡಬೇಕಾಗಿದೆ. ಅದನ್ನೆಲ್ಲ ಆಯ್ತು. ಈಗಾಗಲೇ ನಾನು ಹೇಳುವಂಥದ್ದಲ್ಲ, ಈಗಾಗಲೇ ಅದು ಕಂಬಗಳಾಗಿರ್ಬೋದು, ಅದು ವಿರೋಧಕ್ಕೆ ಬರ್ತದೆ. ನಾ ಹೇಳುವಂಥದ್ದು ಈಗಾಗಲೇ ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷ ಏನು ಆಡಳಿತ ಇದೆ ಅಲ್ವಾ ರಾಜ್ಯದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ಜನರಿಗೆ ಏನಾದ್ರು ನಿಮ್ಮ ಹತ್ರ ಕಾಂಗ್ರೆಸ್ ಪಕ್ಷದಿಂದ ಏನಾದ್ರು ಕೆಲಸ ಕಾರ್ಯಗಳು ಮಾಡ್ಕೊಡಿ ಅಂತ ಏನಾದ್ರು ಬರ್ತಾರ ಮನೆಯಲ್ಲಿ? ಬಂದಂತವ್ರದ್ದು ನನ್ನ ಕೆಲಸ ಖಂಡಿತ ಮಾಡಿದ್ದೇನೆ. ಈಗಾಗಲೇ ಒಬ್ಳು ನಾಗವೇಣಿ ಶೆಟ್ಟಿ ಅಂತ ನಮ್ಮ ಹೊನ್ನಾವರ ತಾಲೂಕು ಅವಳು ಪಾಪ ಮನೆ ಇಲ್ಲ, ತನಗೆ ಯಾರಿಲ್ಲ ಅಂತ ಹೇಳಿ ನನ್ನ ಹತ್ರ ಬಂದು ಕಣ್ಣೀರು ಹಾಕಿದ್ರು. ಅದಕ್ಕೆ ತುಂಬಾ ಅಡೆತಡೆಗಳು ತುಂಬಾನೇ ಇತ್ತು. ನಿಮ್ಮ ಹತ್ರ RTC ಇದೆ ಯಾಕೆ ಹೇಳಿದೆ ನಾನು, ತಗೊಂಡು ಬಂದು ನೋಡಿದ್ರೆ ಅದ್ರಲ್ಲಿ ಅವ್ಳ ಹೆಸರು ಇತ್ತು. ಪಂಚಾಯತಕ್ಕೆ ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ, ಅವಳಿಗೆ ಕೊಡಿ, ನಾನು ಮಾಡಿಕೊಡ್ತೇನೆ ಅಂದರೆ ಮುಂದೆ ನಿಂತು ಮಾಡೋರು ಯಾರು ಇರ್ತಿಲ್ಲ. ಹಾಗಾಗಿ ಅವಳು ಪಂಚಾಯತಿಂದ ಮನೆ ಮಂಜೂರಿ ಮಾಡಿಸಿ ಮನೆ ಕಟ್ಟಿ ನಿಲ್ಲಿಸೋ ತನಕನೂ ಕೂಡ ನಾನು ಹೋರಾಟ ಮಾಡಿದ್ದೆ. ಈ ಥರ ನಮ್ಮ ಹತ್ರ ಯಾರೇ ಬಡವರು ಇರಲಿ ಅಥವಾ ಈ ಥರ ಕೆಲಸ ಆಗಬೇಕು ಅಂತ ಬಂದಾವಾಗ ಖಂಡಿತ ನಾವು ನಿಂತು ಮಾಡಿಸಿದ್ವಿ. ಆಯ್ತು, ಈಗಾಗಲೇ ನಿಮ್ಮ ಒಂದು ಟಿಕೆಟ್ ಆಕಾಂಕ್ಷ ಆಗಿದ್ರಲ್ವ ನೀವು ಯಾವ ರೀತಿ ವರಿಷ್ಠರ ಯಾವ ರೀತಿ ಒಲಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ? ಯಾಕಂತ ಕೇಳಿ ರಾಜ್ಯ ವರಿಷ್ಠರು ಇರ್ತಾರಲ್ವಾ, ನಮಗೊಂದು ಈ ಟಿಕೆಟ್ ಬೇಕು, ಆ ಟಿಕೆಟ್ ಯಾವ ರೀತಿ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ? ಅಲ್ಲಿ ನಾವು ಇಷ್ಟು ವರ್ಷ ನಾವು ನೋಡ್ಕೊಂಡು ಬಂದದ್ದು ಮಾಡಿದಂಥ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು, ಬಡವರಿಗೆ ಸ್ಪಂದನೆ ಮಾಡಿದ್ರು, ಇದನ್ನೇ ಇಟ್ಕೊಂಡು ನಾವು. ಆಯ್ತು, ಈಗಾಗಲೇ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಬಹಿರಂಗವಾಗಿ ಯಾವತ್ತಿಂದ ಕಳಿಸ್ಕೊಳ್ತೀವಿ? ಯಾಕಂದ್ರೆ ಜನ ನೀವಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ ಅಂತ ಕಳೆದ ಬಾರಿ ಸಂದರ್ಶನದಲ್ಲಿ ಹೇಳಿದ್ವಿ. ಆವಾಗ ನೀವು ಮೀಸಲಿಟ್ಟು ಹೊರತುಪಡಿಸಿ ಮತ್ತೆ ಯಾವ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತ ಕಾರ್ಯವನ್ನು ಮಾಡ್ತೀವಿ? ಕಾಂಗ್ರೆಸ್ ಪಕ್ಷದಲ್ಲೇ ಇದೇನೆ. ಎದುರುಗಡೆ ಒಂದು ಕೆಲವಷ್ಟು ಫಂಕ್ಷನ್ಗಳಿಗೆಲ್ಲ ನನ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಬಹಿರಂಗವಾಗಿ ಮಕ್ಕಳಿಗೆ ಕೆಲವೊಂದು ಸಮಯ ಕೊಡಬೇಕಾಗಿರೋದ್ರಿಂದ ನಾನು ಬರ್ಲಿಕ್ಕಾಗಲಿಲ್ಲ. ಇನ್ನೊಂದು 5-6 ತಿಂಗಳಲ್ಲಿ ನಾನು ಬಹಿರಂಗವಾಗಿ ನಾನು ರಾಜಕಾರಣಕ್ಕೆ ಬರ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬರ್ತೀವಿ. ಅಭಿನಂದನೆಗಳು. ಈಗಾಗಲೇ ಅವರು ಗಾಯತ್ರಿ ಗೌಡ ಅವರು ಈಗಾಗಲೇ ಮಲೆನಾಡದ ಮಾತನ್ನ ನಮ್ಮ ಯೂಟ್ಯೂಬ್ ವಾಹಿನಿಗೆ ಹಂಚಿಕೊಂಡಿದ್ದಾರೆ. ಯಾಕಂತ ಕೇಳಿದ್ರೆ ಈಗಾಗಲೇ ಮುಂದಿನ ದಿನಗಳಲ್ಲಿ ನಾವು ಸಕ್ರಿಯವಾಗಿ ಕಾಂಗ್ರೆಸ್ ಮುಂದುವರಿತೀವಿ. ಮತ್ತೇನಂತ ಕೇಳಿದ್ರೆ ಕಾಂಗ್ರೆಸ್ಸಿನ ಒಂದು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಮತ್ತೆ ಟಿಕೆಟ್ ಕೊಡೋದು ಒಂದು ಅವರಿಗೊಂದು ಜವಾಬ್ದಾರಿಯನ್ನು ಹೆಗಲಲ್ಲಿ ಓಡಿಸಿದ್ರೆ ಅವರು ತಾನು ಜವಾಬ್ದಾರಿಯನ್ನು ಹೊರಕೊಳ್ಳೋದಕ್ಕೆ ರೆಡಿ ಅಂತ ಕೂಡ ಈಗ ಗಡಗಂಡ ಘೋಷವಾಗಿ ನಮ್ಮ ಯೂಟ್ಯೂಬ್ ವಾಹಿನಿಗೆ ಅವರ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಈಗ DK ಶಿವಕುಮಾರ್ ಅವರು, ಶ್ರೀಧರ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನಾಯಕರಿದ್ದಾರೆ. ಕಾಂಗ್ರೆಸ್ನಿಂದ ಬಂದಂಥ 4 MLAಗಳಿದ್ದಾರೆ, 5 MLAಗಳು, 4. ಈಗ RV ದೇಶಪಾಂಡೆ ಅವರು ಹಿರಿಯ ನಾಯಕರಿದ್ದಾರೆ, ಅವರಿಗೂ ಒಂದು ಅವಕಾಶ ಕೊಡಬಹುದು. ಇಲ್ಲಾಂದ್ರೆ ಭೀಮಣ್ಣ ನಾಯಕರಂತವ್ರು ಇದ್ದಾರೆ.
ಮಂಕಾಳು ವೈದ್ಯರಿದ್ದಾರೆ, ಸತೀಶ್ ಆದಷ್ಟು ಸತೀಶ್ ಅವರಿದ್ದಾರೆ. ಆದಷ್ಟು ಬೇಗ ನಮ್ಮ ಜಿಲ್ಲೆಗೆ ಒಂದು ಉಸ್ತುವಾರಿ ಸಚಿವರು ಮತ್ತು ಮಂತ್ರಿ ಸ್ಥಾನ ಒಂದು ಕೊಡ್ಲಿ ಅಂತೇಳಿ ಈ ಮುಖಾಂತರ ನಾನು ಶ್ರೀಯುತ ಮುಖ್ಯಮಂತ್ರಿಯವರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಕಟ್ ಮಾಡುವಲ್ಲ, ಕಟ್ ಮಾಡಿ.